ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ರಿಸ್ಮಸ್ ಅಂದರೆ ಕೇವಲ ಹಬ್ಬ ಅಲ್ಲ, ಮನೆ ತುಂಬ ರುಚಿ, ನೆನಪು, ಪ್ರೀತಿ ತುಂಬುವ ಕ್ಷಣ. ಕಿಡಿಯೋ, ನೆವ್ರಿಯೋ, ಚಕ್ಕಲಿ ಕ್ರಿಸ್ಮಸ್ಸಿಗೆ ಫೇವ್ರೇಟ್ ಆಗಿರೋದು ಕೇವಲ ರುಚಿಗೆ ಮಾತ್ರವಲ್ಲ. ಈ ರುಚಿ ಕೇವಲ ಸಿಹಿ ಅಲ್ಲ, ಮನೆಯಲ್ಲಿ ಎಲ್ಲರೂ ಸೇರಿ ಮಾಡುವ ಒಗ್ಗಟ್ಟು, ಬಾಲ್ಯದ ನೆನಪು, ಹಂಚಿಕೊಳ್ಳುವ ಸಂಪ್ರದಾಯ ಇವೆಲ್ಲ ಸೇರಿ ಕ್ರಿಸ್ಮಸ್ಸಿಗೆ ಸ್ಪೆಷಲ್ ಆಗುತ್ತದೆ. ಬಿ ಯು ಸ್ಟೋರೀಸ್ ಕ್ರಿಸ್ಮಸ್ ಕುಸ್ವಾ 2025 ಶುರು ಮಾಡೋಣ. ಫಸ್ಟ್ ಹೇಗೆ ಕಿಡಿಯೋನ ಮಾಡೋದಂತ ನಿಮಗೆ ತೋರಿಸ್ತೀನಿ. ಅದಕ್ಕೆ ನಮಗೆ ಬೇಕಾಗಿರೋದಂದರೆ ಮೈದಾ. ಸೊ ಅದಾದಮೇಲೆ ಪೌಡರ್ ಶುಗರ್ನ ಮಾಡಿದ್ದೀನಿ, 1 ಕಪ್ ಮಿಲ್ಕ್ನ ತಗೊಂಡಿದ್ದೀನಿ, 1 ಮೊಟ್ಟೆ ತಗೊಂಡಿದ್ದೀನಿ, ಬಟರ್ ಬೇಕು, ಬೇಕಿಂಗ್ ಪೌಡರ್ ಬೇಕು, ಆಯಿತಾ. ಇವಾಗ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 2 ಕಪ್ನ ತಗೊಳ್ತಾ ಇದ್ದೀನಿ, 2 ಕಪ್ ಮೈದಾ. ಇವಾಗ ಇದಕ್ಕೆ ಯಾವುದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಬೇಕು ಇದೆಲ್ಲ ಇವಾಗ ಹಾಕೋಣ. ಪೌಡರ್ ಶುಗರ್ನ ಹಾಕಬೇಕು. ಸೊ ನಾನಿಲ್ಲಿ ಫಸ್ಟ್ 4 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಬೇಕಾದರೆ ನಿಮಗೆ ಮತ್ತೆ ಶುಗರ್ ಬೇಕಾದರೆ ಮತ್ತೆ ಹಾಕ್ಬೋದು. ಅದಾದಮೇಲೆ ನಾನು 5 ಟು 6 7 ಟೀ ಸ್ಪೂನ್ ಶುಗರ್ ಹಾಕಿದ್ದೀನಿ ಅನಿಸುತ್ತೆ ನನಗೆ. ಅದಾದಮೇಲೆ ಈ ಬಟರ್ ಇದೆಯಲ್ಲ, ಈ ಬಟರ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಅದನ್ನು ಮೆಲ್ಟ್ ಮಾಡಬೇಕು ಫಸ್ಟ್. ಮೆಲ್ಟ್ ಇಲ್ಲಾದರೆ ನೀವು ತುಪ್ಪ ಕೂಡ ಯೂಸ್ ಮಾಡಿ. 1/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಎಲ್ಲದು. ಮಿಕ್ಸ್ ಮಾಡಾದಮೇಲೆ ನಾನೀಗ 1 ಮೊಟ್ಟೆ ತಗೊಳ್ತಾ ಇದ್ದೀನಿ. ಬಟರ್ ಇಲ್ಲಾದರೆ ತುಪ್ಪನ ಇದಕ್ಕೆ ಆ್ಯಡ್ ಮಾಡಿ. ಸ್ವಲ್ಪ ನಾನು ಇಡ್ತಾ ಇದ್ದೀನಿ, ಅದಾದಮೇಲೆ ಬೇಕಲ್ವಾ ಅಂತ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಎಲ್ಲದು. ಅದಾದಮೇಲೆ ನಾನು ವೆನಿಲಾ ಫ್ಲೇವರ್ ಹಾಕ್ತೀನಿ, ಯಾಕಂದರೆ ನಾನು ಆಲ್ರೆಡಿ ಎಗ್ ಹಾಕಿದ್ದೀನಿ, ಅದಕ್ಕೋಸ್ಕರ ವೆನಿಲಾ ಫ್ಲೇವರ್ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಡೋ ಚೆನ್ನಾಗಿ ಸ್ಮೂತಾಗಿ ಬರಬೇಕಾದ್ರೆ ನಾನಿಲ್ಲಿ ಹಾಲನ್ನ ತಗೊಳ್ತಾ ಇದ್ದೀನಿ. ನಾರ್ಮಲ್ ಹಾಲು, ವಾಮ್ ಇಲ್ಲ, ಅಷ್ಟೇ. ಈ ಥರ ರಿಪೀಟ್ ಮಾಡ್ತಾ ಮಾಡ್ತಾ ಇರಿ. ಒಂದೇ ಸತಿ ಎಲ್ಲದೂ ಹಾಕ್ಲಿಕ್ಕೆ ಹೋಗಬೇಡಿ 1 ಕಪ್ ಫುಲ್ಲು. ಸೊ ಹಾಫ್ ರಿಪೀಟ್ 3-4 ಟೈಮ್ಸ್. ಯಾಕಂದರೆ ಡೋ ತುಂಬ ಸ್ಮೂತ್ ಆಗಿದೆ. ಆವಾಗಲೇ ಸ್ಟಾರ್ಟ್ ಮಾಡಬೇಕು, ಸ್ವಲ್ಪ ಸ್ವಲ್ಪ ತಗೊಂಡು. ಅದರ ಮೇಲೆ ನಾವು ಕಾಟನ್ ಬಟ್ಟೆನ ಹಾಕ್ಬೋದು. ಒಂದು ಕಾಟನ್ ಕ್ಲೋತ್ ತಗೊಂಡು ನೀವು ಹಾಕ್ಬೋದು. ಈ ಪ್ರೊಸೀಜರ್ನ ಮಾಡಲಿಕ್ಕೆ ನಾವು ಕೋಂಬ್ ಯೂಸ್ ಮಾಡ್ಬೋದು, ಫೋರ್ಕ್ ಯೂಸ್ ಮಾಡ್ಬೋದು, ಮತ್ತು ಇದಕ್ಕೆ ನಾವು ಕುರ್ಪೋಣ ಅಂತ ಹೇಳ್ತೀವಿ. ಅದು ನೀರು ಇದು ಮಾಡ್ತಾರಲ್ವಾ ರೈಸ್ಗೆ, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಕನ್ನಡದಲ್ಲಿ ಏನು ಹೇಳೋದಂತ ಗೊತ್ತಾಗ್ತಿಲ್ಲ. ಸೊ 3ನ ಕೂಡ ಯೂಸ್ ಮಾಡ್ಬೋದು. ಐ ಥಿಂಕ್ ಐಲ್ ಗೋ ವಿತ್ ದ ಕೋಂಬ್. ಇದು ಕೂಡ ಯೂಸ್ ಆಗುತ್ತೆ, ಬಟ್ ಐ ಪ್ರಿಫರ್ ಟು ಗೋ ವಿತ್ ದ ಕೋಂಬ್. ಇವಾಗ ಸ್ಮಾಲ್ ಗೋಲ್ ಮಾಡಬೇಕು. ಅದಕ್ಕೆ ಬಾಚಣಿಗೆ ಸ್ವಲ್ಪ ಆಯಿಲ್ ಇಲ್ಲಾದರೆ ತುಪ್ಪನ ಇದು ಸ್ಪ್ರೆಡ್ ಮಾಡಬೇಕು. ಅದಾದಮೇಲೆ ಇದು ಮಾಡಬೇಕು, ಇಲ್ಲಾದರೆ ಅದು ಅಂಟ್ಕೊಳ್ಳುತ್ತೆ. ಸೊ ಇದೇ ಥರ ಕಿಡಿಯೋ ಕೊಂಕಣಿಯಲ್ಲಿ ಹೇಳ್ತೀವಿ, ಕಲ್ಕಲ್ ಅಂತ ಹೇಳ್ತೀವಿ. ಬಟ್ ಕಿಡಿಯೋ ಮೀನಿಂಗ್ ಅಂದರೆ ಏನು, ಇನ್ಸೆಕ್ಟ್ ಅಲ್ವಾ, ಅದು ಇನ್ಸೆಕ್ಟ್ ಥರನೇ ಶೇಪ್ ಬರುತ್ತಲ್ವಾ. ಸೊ ಅದಕ್ಕೋಸ್ಕರ ಅದೇ ಥರ ಶೇಪ್ ಮಾಡಬೇಕು. ಸೊ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನಾವು ಡೋ ಮಾಡಿ ಸೈಡಿಗೆ ಇಟ್ಟಿದೆ ಅಲ್ವಾ ಕಾಟನ್ ಕ್ಲೋತ್ ಹಾಕಿ, ಅದನ್ನು ಇವಾಗ ಬೇಗ ಬೇಗ ಮಾಡ್ತಾನೆ ಹೋಗಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದು ಗಟ್ಟಿ ಆಗ್ಲಿಕ್ಕೆ ಚಾನ್ಸಸ್ ಬರುತ್ತೆ, ಮತ್ತು ಕ್ರಿಸ್ಪಿನೆಸ್ ಬರಲ್ಲ ಫ್ರೈ ಮಾಡಾದಮೇಲೆ. ಸೊ ಒಂದು ಬ್ಯಾಚ್ ಆದಮೇಲೆ ಮತ್ತೊಂದು ರೆಡಿಯಾಗಿ ಇಡಬೇಕು, ಆವಾಗ ಅದು ಹೆಲ್ಪ್ ಆಗುತ್ತೆ ನಮಗೆ. ಇದು ಫಸ್ಟ್ ಬ್ಯಾಚ್ ಗೈಸ್, ನಂದು ರೆಡಿ ಆಗಿದೆ. ಸೊ ಇದನ್ನು ಅಲ್ಲಿ ನೋಡಿ, ಒಂದು ಓಪನ್ ಆಗಿದೆ ಅಲ್ಲ, ಸರಿಯಾಗಿ ಕ್ಲೋಸ್ ಮಾಡಬೇಕು. ಇಲ್ಲಾದರೆ ಅದು ಫ್ರೈ ಆಯಿಲಲ್ಲಿ ಬಿಡುವಾಗ ಅದು ಓಪನ್ ಆಗ್ಲಿಕ್ಕೆ ಚಾನ್ಸಸ್ ಬರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಸೈಡಲ್ಲಿ ಈ ಥರ ಅಂಟ್ಕೊಳ್ಬೇಕು. ಸೊ ಎಲ್ಲ ಕ್ಲೋಸ್ ಆಗಿದೆ ಅಲ್ವಾ, ಈ ಥರನೇ ಆಗಬೇಕು. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ನೀವು ಮಾಡಿ, ಇಲ್ಲಾದರೆ ಅದು ಚೆನ್ನಾಗಿ ಕುಕ್ ಆಗಲ್ಲಲ್ವಾ ಕುಕ್ಕೀಸ್. ಸೊ ಅದಕ್ಕೋಸ್ಕರ ಇದೇ ಥರ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಇಡಿ. ಸೊ ಬ್ರೌನಿಷ್ ಕಲರ್ ಬರಬೇಕು. ನೆಕ್ಸ್ಟ್ ಬ್ಯಾಚ್ ಮಾಡ್ತಿದ್ದೀನಿ ಗಾಯ್ಸ್, ನಂಗೆ ಸಾಕಾಯಿತು, ಅದಕ್ಕೆ ನಾನು ಕೂತ್ಕೊಂಡು ಮಾಡ್ತಾ ಇದ್ದೀನಿ. ಇಲ್ಲಾದರೆ ತುಂಬ ಸಾಕಾಗತ್ತಲ್ವಾ, ನಿಂತ್ಕೊಂಡಷ್ಟು ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಮ್ಮ ಕಿಡಿಯೋ ಫೈನಲಿ ರೆಡಿ ಆಗಿದೆ. ಸೊ ಇಟ್ಸ್ ಡನ್. ಮತ್ತು ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಗೈಸ್, ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ಇವಾಗ ಟೈಮ್ ಇದೆ ಕ್ರಿಸ್ಮಸ್ಸಿಗೆ. ಸೊ ಏನು ಮಾಡಬೇಕಂದ್ರೆ, ಒಂದು ಒಳ್ಳೆ ಕಂಟೈನರಲ್ಲಿ, ಇಲ್ಲಾದರೆ ಸ್ಟೀಲ್ ಪಾತ್ರೆ, ಇಲ್ಲಾದರೆ ಸಿಲ್ವರ್ ಫಾಯಿಲ್ ಯಾ ಸಿಲ್ವರ್ ಕವರ್ ಸಿಗತ್ತಲ್ವ, ಅದರಲ್ಲಿ ಸರಿಯಾಗಿ ಟೈಟಾಗಿ ಪ್ಯಾಕ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಆದರೂ ಗಾಳಿ ತಾಗಿದರೆ ಅದು ಸ್ಮೂತ್ ಆಗೋದು ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಚೆನ್ನಾಗಿಡಿ ಆಯಿತಾ, ನೀವು ಮೊದಲೇ ಮಾಡಿದರೆ ಕುಸ್ವಾರಲ್ಲ. ಸೊ ನಾವು ಕ್ರಿಶ್ಚನಲ್ಲಿ ಇದಕ್ಕೆಲ್ಲ ಐಟಮ್ಸ್ ನಾವು ಏನೆಲ್ಲ ಮಾಡ್ತೀವಿ, ಇದಕ್ಕೆ ನಾವು ಕುಸ್ವಾರ ಅಂತ ಹೆಸರು ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ, ನಾನು ಒಂದು ತಿಂದಿದ್ದೀನಿ, ತುಂಬ ಟೇಸ್ಟ್ ಆಗಿತ್ತು. ಸೌಂಡ್ ನೋಡಿದೆ. ಓಕೆ, ಇವಾಗ ಚಕ್ಲಿ ಪ್ರೊಸೀಜರ್ನ ಮಾಡೋಣ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ,
ಚನಾ ದಾಲ್, ಫ್ರೈಡ್ ಚನಾ ದಾಲ್ನ ತಗೊಳ್ತಾ ಇದ್ದೀನಿ. ಪೌಡರ್ಡ್ ಚನಾ ದಾಲ್ನ ತಗೊಂಡು ಹೋಗಬೇಡಿ. ಇದು ರೋಸ್ಟೆಡ್ ಚನಾ ದಾಲ್ನೇ 1 ಕಪ್ ನಾನು ತಗೊಳ್ತಾ ಇದ್ದೀನಿ. ಯಾಕಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲೇ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಚೆನ್ನಾಗಿ ಫೈನ್ ಗ್ರೈಂಡ್ ಮಾಡಿ ಆಯಿತಾ. ಸೊ 1 ಕಪ್ ತಗೊಳ್ತಾ ಇದ್ದೀನಿ ಗೈಸ್. ಈ ಥರ ಆಗಬೇಕು, ಫೈನ್ ಪೌಡರ್ ಥರ ಆಗಿದೆ. ನೀರೆಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇವಾಗ ಇದಕ್ಕೆ 2 ಕಪ್ಸ್ ಆಫ್ ರೈಸ್ ಫ್ಲೋರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ನಾನು ಡಿಮಾರ್ಟಿಂದನೇ ತೊಗೊಬಂದಿದ್ದು ರೈಸ್ ಫ್ಲೋರ್. ಸೊ ಅದಕ್ಕೆ ಈಗ 1 ಕಪ್ ಮಾಡಿರೋದು ಚನಾ ಪೌಡರ್, ಸೊ ಇದಕ್ಕೆ ಆ್ಯಡ್ ಮಾಡ್ತೀನಿ. ನಾನು ಹೇಳಿದ ಪ್ರಕಾರ ಯಾವಾಗಲೂ ಡ್ರೈ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಬೇಕಾಗಿರುವ ಸಾಮಗ್ರಿಗಳು ಏನಂದರೆ, ಸೊ ಬ್ಲ್ಯಾಕ್ ಸೆಸಮ್ ಸೀಡ್ಸ್, ವೈಟ್ ಸೆಸಮ್ ಸೀಡ್ಸ್ ಆಯಿತಾ. ಇದು ಜೀರಿಗೆ, ಇದೆಲ್ಲ 1 ಟೀ ಸ್ಪೂನು. ಇದು ಅಜ್ವೈನ್, ಅದಾದಮೇಲೆ ಸ್ವಲ್ಪ ಹಿಂಗನ್ನ ತಗೊಂಡಿದ್ದೀನಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕಷ್ಟು, ಬಟ್ ರುಚಿಗೆ ತಕ್ಕಷ್ಟು, ಜಾಸ್ತಿ ಬೇಡ ಉಪ್ಪು ಅಷ್ಟೇ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಆ್ಯಡ್ ಮಾಡೋಣ. ನಾನು ಅಜ್ವೈನ್ ಸಪ್ರೇಟಾಗಿ ಹಾಕಿದ್ದೀನಿ, ಯಾಕಂದರೆ ಕೈಯಲ್ಲಿ ಈ ಥರ ಮಾಡಿದ್ರೆ ಅದು ಸ್ಮೆಲ್ ಕೂಡ ಫ್ರಾಗ್ರೆನ್ಸ್ ಕೂಡ ಚೆನ್ನಾಗಿ ಬರೋದು, ಅದಕ್ಕೋಸ್ಕರ ಡೈರೆಕ್ಟ್ ಆ್ಯಡ್ ಮಾಡಿಲ್ಲ. ಇದನ್ನು ಚೆನ್ನಾಗಿ ಕಲಸಿ ನಾನಿಲ್ಲಿ ತುಪ್ಪನ ಆ್ಯಡ್ ಮಾಡ್ತಿದ್ದೀನಿ. 1 ಟೀ ಸ್ಪೂನ್ ಯಾ 2 ಟೀ ಸ್ಪೂನ್ ಆ್ಯಡ್ ಮಾಡ್ಬೋದು. ಸ್ಮೂತಾಗಿ ಬರುತ್ತೆ ಗೈಸ್, ಬಟ್ರ್ ಚಕ್ಲಿ ಥರನೇ ಬರೋದು. ಸೊ ನೀವು ಬೇಕಾದರೆ ಆಯಿಲ್, ಬಟರ್ ಏನಾದರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ತುಪ್ಪ ಪ್ರಿಫರೆನ್ಸ್ ಮಾಡ್ತೇನೆ. ಬಿಸಿನೀರು ಇದೆಯಲ್ಲ, ಬಿಸಿನೀರೇ ಯೂಸ್ ಮಾಡಬೇಕು, ತಣ್ಣನ ನೀರು ಯೂಸ್ ಮಾಡಬಾರ್ದು. ಸ್ವಲ್ಪ ಸ್ವಲ್ಪ ಇದೇ ಥರ ರಿಪೀಟ್ ಮಾಡ್ತಾ ಇರಿ 3-4 ಟೈಮ್ಸು. ಸೊ ಇದನ್ನು ಚೆನ್ನಾಗಿ ಕಲಸಿ. ಡೋ ಚೆನ್ನಾಗಿ ಸ್ಮೂತಾಗಿ ಬರಬೇಕು, ಅದಕ್ಕೋಸ್ಕರ. ನೋಡಿ ಗೈಸ್, ಚಕ್ಲಿ ಡೋ ಪ್ರಿಪೇರ್ ಆಗಿದೆ. ಇವಾಗ ಇದನ್ನು ಚಕ್ಲಿ ಹೇಗೆ ಮಾಡೋದು, ಚಕ್ಲಿ ಮೇಕರ್ ಬೇಕಲ್ವಾ, ಅದನ್ನು ಇವಾಗ ಮಾಡೋಣ. ಅದಕ್ಕೆ ಫಸ್ಟ್ ನಾವು ಸಿಲಿಂಡರ್ ಶೇಪಲ್ಲಿ ಒಂದೊಂದು ಮಾಡ್ತಾ ಹೋಗಬೇಕು. ಸೊ ಇದೇ ಚಕ್ಲಿ ಮೇಕರು. ಸ್ಟಾರ್ ಶೇಪ್ನ ತಗೊಂಡಿದ್ದೀನಿ, ಅದನ್ನು ಚಕ್ಲಿ ಮಾಡೋದು ಆಯಿತಾ. ಮುಂಚೆ ಆ ಚಕ್ಲಿ ಮೇಕರ್ಗೆ ನಾವು ತುಪ್ಪ ಇಲ್ಲಾದರೆ ಆಯಿಲ್ನ ಚೆನ್ನಾಗಿ ಇದು ಮಾಡಬೇಕು, ಸ್ಪ್ರೆಡ್ ಮಾಡಬೇಕು, ಇಲ್ಲಾದರೆ ಅದು ಅಂಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಆಯಿಲ್ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಬೇಕಾದರೆ ತೆಂಗಿನ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಸೊ ಬಿಸಿ ಮಾಡಲಿಕ್ಕೆ ಅದನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಒಂದು ಬಟರ್ ಪೇಪರ್ ಹಾಕಿದ್ದೀನಿ, ಅದ್ರ ಒಳಗೆ ನಾನು ಚಕ್ಲಿ ಮಾಡುವಂತ. ಏರ್ ಈಚೆ ಆಚೆ ಹೋಗಬಾರ್ದು, ಅದಕ್ಕೆ ಟೈಟಾಗಿ ಇಡಬೇಕು. ಅದಾದಮೇಲೆ ಅದಕ್ಕೆ ಮೇಲೆ ಇರೋದು ಲಾಕ್ ಸಿಸ್ಟಮ್ನ ಹಾಕಬೇಕು. ಈ ಥರ ಗೋಲಾಗಿ ದೊಡ್ಡದು ಕೂಡ ಮಾಡ್ಬೋದು, ಸಣ್ಣದು ಸೈಜ್ ಕೂಡ ಮಾಡ್ಬೋದು. ಚಕ್ಲಿ ನಿಮಗೆ ಹೇಗೆ ಬೇಕೋ ಆ ಥರ ಮಾಡಿ. ಸೊ ನಾನಿದು ಮೀಡಿಯಮ್ ಸೈಜಿಗೆ ಪ್ರಿಫರ್ ಮಾಡ್ತಾ ಇದ್ದೀನಿ. ಇವಾಗ ಆಯಿಲ್ ಕಾದಿದೆ, ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿ. ಕಲರ್ ಈ ಥರ ಬರಬೇಕು ಗೈಸ್, ಇದೇ ಥರ ಕಲರ್ ಬರಬೇಕು. ಜಾಸ್ತಿ ಬ್ರೌನ್ ಕೂಡ ಮಾಡ್ಲಿಕ್ಕೆ ಹೋಗಬೇಡಿ, ಇದೇ ಥರ ಕಲರ್ ಇಡಿ. ನಾನಿದು ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಅದಕ್ಕೆ ನಾನು 3-4 ಆ ಥರ ಚಕ್ಲಿ ಹಾಕ್ತಾ ಇದ್ದೀನಿ ಫಸ್ಟ್ ಟೈಮು, ಫಸ್ಟ್ ಬ್ಯಾಚಿಗೆ. ಅದಾದಮೇಲೆ ನಾನು 5 ಹಾಕಿದ್ದೀನಿ. ಸೊ 5 ಇದರಲ್ಲಿ ಬರ್ಬೋದು, ನಾನು ಯೂಸ್ ಮಾಡೋದು ಬಾಣಲೆಯಲ್ಲಿ. ಫಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ, ಅದಾದಮೇಲೆ ನಿಮ್ಗೆ ಈಸಿ ಆಗುತ್ತೆ ಪ್ರೊಸೀಜರು. ಸೊ ನಾನು ಈ ಥರ ಚೆನ್ನಾಗಿರೋದು ಗೋಲ್ ಗೋಲ್ ಮಾಡಿದ್ದೀನಿ. ಫಸ್ಟ್ ನನಗೆ ಸ್ವಲ್ಪ ಕಷ್ಟ ಆಯಿತು, ಅದಾದಮೇಲೆ ಸ್ವಲ್ಪ ಈಸಿ ಆಯಿತು, ಗೊತ್ತಾಯಿತು ಹೇಗೆ ಮಾಡೋದಂತ ಟ್ರಿಕ್. ಸೊ ಇದೇ ಥರ ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ನಿಮಗೆ ಅದು ಕಟ್ ಆಗಲಿಕ್ಕೂ ಕೂಡ ಚಾನ್ಸಸ್ ಆಗುತ್ತೆ. ಚಕ್ಲಿ ಇದು ಡೋ ಚೆನ್ನಾಗಿಲ್ಲ ಆದರೆ ಅದು ಕಟ್ ಆಗ್ಲಿಕ್ಕೆ ಚಾನ್ಸಸ್ ಆಗೋದಕ್ಕೆ ಸ್ಮೂತಾಗಿ ಇಡಬೇಕು ಡೋನ, ಇಲ್ಲಾದರೆ ತುಂಬ ಕಟ್ ಆಗೋ ಚಾನ್ಸಸ್ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನನಗೆ ಹಾಗೆ ಆಯಿತು, ಅದಾದಮೇಲೆ ಸರಿ ಆಯಿತು. ಫೈನಲಿ ಗಾಯ್ಸ್, ನಮ್ಮ ಚಕ್ಲಿ ರೆಡಿಯಾಗಿದೆ. ತುಂಬ ಕ್ರಿಸ್ಪಿ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಅದು ಕಟ್ ಮಾಡುವಾಗಲೇ ಗೊತ್ತಾಗುತ್ತೆ ಒಳಗಡೆ ಅದು ಹೋಲ್ ಆಗಬೇಕಲ್ವ, ಆ ಥರ ಬಂದಿದೆ. ಹೋಲ್ ಆಗೋದಿಲ್ಲ ಅಂದರೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ ಅಂತ. ಸೊ ಹೋಲ್ ಆಗಿದೆ, ಚೆನ್ನಾಗಿದೆ. ಲಾಸ್ಟ್ ನಿಮ್ಗೆ ತೋರಿಸ್ತೀನಿ ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡುವತ್ತಿಗೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾನು ನೆಕ್ಸ್ಟ್ ಮಾಡ್ತಿರೋದು
ಅಂದರೆ ಯಾವುದಂದರೆ ನಿವ್ರಿಯೋ. ಅದಕ್ಕೆ ನಾವು ಏನು ಹೇಳ್ತೀವಿ ಹಿಂದಿಯಲ್ಲಿ ಗುಜಿ ಅಲ್ವಾ? ನೆಕ್ಸ್ಟ್ ಕಾರಂಜಿ. ಓಕೆ. ಸೊ ಏನೆಲ್ಲ ಬೇಕಂತ ಪ್ರೊಸೀಜರ್ ಹೇಳ್ತೀನಿ. ಫಸ್ಟ್ ಕೋಕೋನಟ್ ಗ್ರೇಟೆಡ್ ಆಯಿತಾ? ಅದು ಕೂಡ ಡ್ರೈಡ್ ಕೋಕೋನಟ್ ತೊಗೋಬೇಕು. ಅದಾದಮೇಲೆ ಇದಕ್ಕೆ ನಾನು ಇದು ನನ್ನ ಫೇವ್ರೆಟ್. ಯಾಕಂದರೆ ನಾನು ಯೂಸ್ ಮಾಡ್ತಿರೋದು ಡ್ರೈ ಫ್ರೂಟ್ಸ್. ಸೊ ಡ್ರೈ ನಟ್ಸ್ ತುಂಬ ಟೇಸ್ಟಾಗಿ ಬರುತ್ತೆ. ಖಾಲಿ ಕೊಕೊನಟ್ ಹಾಕಿದರೆ ಅದು ಬೇರೆ ಅಲ್ವಾ? ಇದು ಹಾಕಿದರೆ ನೋಡಿ ಗೈಸ್, ಇದು ನನ್ನ ಅಮ್ಮದ್ದು ಆಯಿತಾ. ಸೊ ಅಮ್ಮ ಏನು ಮಾಡ್ತಾರೆ ಅದೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಪಾಪಿ ಸೀಡ್ಸ್ ತಗೊಂಡಿದ್ದೀನಿ, ಗಸಗಸೆ ಮತ್ತು ವೈಟ್ ಸೀಸೆಮ್ ಸೀಡ್ಸ್. ಇದೆಲ್ಲ ಇವಾಗ ಡ್ರೈ ರೋಸ್ಟ್ ಮಾಡಬೇಕು. ಫಸ್ಟ್ ಡ್ರೈ ರೋಸ್ಟ್ನ ಮಾಡಬೇಕಾದ್ರೆ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ ತೊಗೊಳ್ತಿದ್ದೀನಿ, ಅದೇ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್. ಇದರಲ್ಲಿ ಬಾದಾಮ್, ಪಿಸ್ತಾ, ಕ್ಯಾಶ್ಯೂ ಇದೆ. ಮತ್ತು ನಾನು ಕಿಶ್ಮಿಶ್ನ ತಗೊಂಡಿದ್ದೀನಿ, ಡ್ರೈ ಗ್ರೇಪ್ಸ್. ಅದನ್ನು ಕೂಡ ಇವಾಗ ಇದನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಆಯಿತಾ. ಈ ಥರ ಕಲರ್ ಬಂದರೆ ಸಾಕು, ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ, ಅದಾದಮೇಲೆ ಕಹಿ ಆಗೋ ಚಾನ್ಸಸ್ ಬರುತ್ತೆ. ಸೊ ಇದು ಬಂದು ಪಾಪಿ ಸೀಡ್, ಡ್ರೈ ಗ್ರೇಪ್ಸ್ ಮತ್ತು ವೈಟ್ ಸೀಸೆಮ್ ಸೀಡ್ಸ್ ಇದೆ. ಸೊ ಇದನ್ನು ಚೆನ್ನಾಗಿ ಟಪ ಟಪ ಬರೋ ತನಕ ರೋಸ್ಟ್ ಮಾಡಿ. ಸೊ ಒಂದೇ ಸಲ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಲಿಕ್ಕೆ ಹೋಗಬೇಡಿ ಗೈಸ್ ಡ್ರೈ ರೋಸ್ಟ್ ಮಾಡುವಾಗ. ಯಾಕಂದರೆ ನಮ್ಗೆ ಸಪ್ರೇಟಾಗಿ ಚೆನ್ನಾಗಿ ರೋಸ್ಟ್ ಆಗಬೇಕಲ್ವ, ಅದಕ್ಕೋಸ್ಕರ. ಸೊ ಕೊಕೊನಟ್ ನಾನು ಸಪ್ರೇಟಾಗಿ ತೊಗೊಳ್ತಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ 1 ಕಪ್ ಕೊಕೊನಟ್ ಇದೆ. ಈ ಥರ ಆಗಬೇಕು. ಆಯಿತು, ಫ್ಲೇಮ್ ಆಫ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಸ್ಟಫಿಂಗಲ್ಲೇ ಮಾಡೋದು ಆಗಿದೆ. ಇದೇ ಇಂಗ್ರೀಡಿಯೆಂಟ್ಸ್ಗೆ ಇವಾಗ ನಮಗೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 ಟೀ ಸ್ಪೂನ್ ಆ್ಯಡ್ ಮಾಡಿದ್ದೀನಿ, ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಬೋದು. ಸೊ ಟೋಟಲಿ ನಾನಿಲ್ಲಿ ಆ್ಯಡ್ ಮಾಡಿರೋದು 4 ಟೀ ಸ್ಪೂನ್ ಆಫ್ ಶುಗರ್. ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಅಲ್ಲ, ಸ್ವಲ್ಪ ಸಾಲ್ಟ್, ಜಸ್ಟ್ ಅ ಪಿಂಚ್ ಆಫ್ ಸಾಲ್ಟ್, ದಟ್ಸ್ ಇಟ್. ಸ್ಟಫಿಂಗ್ ರೆಡಿ ಆಯಿತು ಗೈಸ್. ನಿಮಗೆ ಪೌಡರ್ ಶುಗರ್ ಬೇಕಾದರೆ ಮತ್ತೆ ಮತ್ತೆ ಹಾಕಿ. ನಾನಿಲ್ಲಿ ಟೇಸ್ಟ್ ನೋಡ್ತಿದ್ದೀನಿ ಹೇಗಿದೆ ಅಂತ, ತುಂಬ ಟೇಸ್ಟ್ ಆಗಿತ್ತು, ವಾವ್. ಸೊ ನಾನು ಅದೇ ಹೇಳ್ತಿದ್ದೀನಿ, ಇದು ನನ್ನ ಅಮ್ಮ ಮಾಡಿದ ಫೇವ್ರೇಟ್ ರೆಸಿಪಿ ಅಂತ. ಇವಾಗ ಡೋ ಮಾಡಬೇಕಲ್ಲ, ಇದಕ್ಕೆ ಕೂಡ ಬೇಕಲ್ವಾ. ಸೊ 1 ಕಪ್ ಮೈದಾ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ನಾನು 1 ಟೇಬಲ್ ಸ್ಪೂನ್ ರವೆ ಯೂಸ್ ಮಾಡಿದ್ದೀನಿ. ಸ್ಕಿಪ್ ಕೂಡ ಮಾಡ್ಬೋದು, ಜಸ್ಟ್ ಫಾರ್ ಕ್ರಿಸ್ಪಿನೆಸ್. ಅದಾದಮೇಲೆ ತುಪ್ಪ ಯೂಸ್ ಮಾಡಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಆಯಿಲ್ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಸಾಲ್ಟ್ ಹಾಕಿದ್ದೀನಿ ಸ್ವಲ್ಪ. ಇದು ಕೂಡ ಸೇಮ್ ಚೆನ್ನಾಗಿ ಕಲಸಿ. ನೀವು ಬೇರೆ ಬೇರೆ ಥರ ಈ ಥರ ಕಾರಂಜಿ ಬೇರೆ ಬೇರೆ ಥರ ಕೂಡ ಮಾಡ್ತಾರೆ. ಬಟ್ ಇಫ್ ಯು ಗೋ ವಿತ್ ದಿಸ್ ಇಂಗ್ರೀಡಿಯೆಂಟ್ಸ್ ಆಯಿತಾ, ಸ್ಟಫಿಂಗ್ ಇದು ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಇಷ್ಟವಾಗೋದು ಯಾವ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ಮೇನ್ಲಿ ಫೋಕಸ್ ಮಾಡ್ತಿರೋದು ಬಾದಾಮ್, ಪಿಸ್ತಾ, ಕ್ಯಾಶ್ಯೂಸ್. ವಾವ್, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಕೂಡ ಕೊಕೊನಟ್ ಜೊತೆ, ವಾವ್, ಯಮ್ಮಿ. ಅದಾದಮೇಲೆ ಈ ಡೋ ಪ್ರಿಪೇರ್ ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹೋಗಿ ಇದೇ ಥರ ರಿಪೀಟ್ ಮಾಡಿ. ಡೋ ಚೆನ್ನಾಗಿ ಬರಬೇಕು. ಇವಾಗ ಇದು 15 ಟು 20 ಮಿನಿಟ್ಸ್ ಇಡಿ. ಒಂದು ಪ್ಲೇಟ್ ಮುಚ್ಚಳವನ್ನು ಹಾಕಿ ಅದ್ರ ಮೇಲೆ ಆಯಿಲ್ ಕೂಡ ಹಾಕ್ಬೋದು, ಹಾಗೆ ಇಡಿ. ಅಲ್ಲಿ ಇಂಪಾರ್ಟೆಂಟ್ ಏನಂದರೆ ಕಾರ್ಡಮಮ್ ಆಯಿತಾ. ಸೊ ನಾನು ಈ ಥರದ ಕಾರ್ಡಮಮ್ ಪೌಡ್ರ್ ತೊಗೊಳ್ಳಿಲ್ಲ, ಈ ಥರನ ಕುಟ್ಟಿ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಆ ಸ್ಟಫಿಂಗ್ ಒಳಗಡೆ ಹಾಕಬೇಕು. ಸೊ ಆಲ್ಮೋಸ್ಟ್ ನಾನಿಲ್ಲಿ 7 ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು, ಬಟ್ 7 ಈಸ್ ದ ಮ್ಯಾಕ್ಸಿಮಮ್ ಫಾರ್ ದಿಸ್. ಇಟ್ ವಿಲ್ ಎನ್ಹ್ಯಾನ್ಸ್ ಯುವರ್ ಸ್ಟಫಿಂಗ್ ಟೇಸ್ಟ್ ಗೈಸ್. ಈಗ ಮೀಡಿಯಮ್ ಸೈಜ್ ಗೋಲ್ ಅಲ್ಲ, ಸ್ಮಾಲ್ ಸೈಜ್ ಎಷ್ಟು ಬೇಕು ಆ ನ್ಯೂರಿ ಮೇಕರ್ ಶೇಪರ್ಗೆ ಅಷ್ಟು ಸೈಜ್ನ ಒಂದು ಗೋಲ್ ಮಾಡ್ತಾ ಇಡಬೇಕು. ಸೊ ನಿಮ್ಗೆ ಈಸಿ ಆಗುತ್ತೆ, ಆಮೇಲೆ ಫಿಲ್ಲಿಂಗ್ಸ್ಗೆ ಈಸಿ ಆಗ್ಬೋದು. ಸೊ ಅದಕ್ಕೋಸ್ಕರ ಮೊದಲೇ ಮಾಡಿಡಿ. ಇಲ್ಲಿ ನಾನು ಲೆಂತ್ ನೋಡ್ತಾ ಇದ್ದೀನಿ. ಸೊ ನಂದು ಅದು ನ್ಯೂರಿ ಮೇಕರ್ ಮಾಡೋದು ಲೆಂತ್ ಸರಿ ಇದೆಯಾ ಇಲ್ವಾ ಅಂತ. ಸೊ ಸರಿ ಇದೆ. ಯಾ, ಲೆಟ್ಸ್ ಮೇಕ್ ಇಟ್. ಸ್ವಲ್ಪ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಮಾಡ್ತಾ ಹೋಗಿ. ಒಂದೇ ಸತಿ ಮಾಡಿ, ಅದಾದಮೇಲೆ ಫಿಲ್ಲಿಂಗ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಡೈರೆಕ್ಟ್ ಡೀಪ್ ಫ್ರೈ ಮಾಡ್ಬೋದಲ್ವಾ, ಅದಕ್ಕೋಸ್ಕರ. ಫಸ್ಟ್ ಏನು ಮಾಡಬೇಕಂದ್ರೆ, ನಮ್ಮ ಹತ್ರ ಈ ನ್ಯೂರಿ ಮೇಕರ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಯಾ ಆಯಿಲ್ನ ಹಚ್ಚಿ ಸೈಡಲ್ಲಿ ನೀರು ಕೂಡ ಇಡಿ. ಯಾಕಂದರೆ ನಾವು ಬ್ಯಾಟರ್ಗೆ ನಾವು ಅದು ಸ್ಟಫಿಂಗ್ ಮಾಡುವಾಗ ಇಡುವಾಗ ಅದು ಸೈಡಲ್ಲಿ ನಾವು ನೀರು ಹಾಕ್ಲಿಕ್ಕೆ ಬೇಕಾಗತ್ತೆ. ಸೊ ನೀರು ನಾನು ಒಂದು ಸ್ಮಾಲ್ ಬೌಲಲ್ಲಿ ತಗೊಂಡಿದ್ದೀನಿ. ಜಸ್ಟ್ ಸ್ಪ್ರೆಡ್ ಯುವರ್ ಶೀಟ್ಸ್, ದೆನ್ ಆ್ಯಡ್ ಫಿಲ್ಲಿಂಗ್ಸ್ ಆನ್ ಒನ್ ಸೈಡ್. 2 ಸೈಡ್ ಆ್ಯಡ್ ಮಾಡಬೇಡಿ. ಅದಾದಮೇಲೆ ಇನ್ ಬಿಟ್ವೀನ್ ಹೋಗಿದ್ರೆ ನಿಮ್ದು ಅದು ಕಟ್ ಆಗೋದು, ಬ್ರೇಕ್ ಆಗೋದು ಚಾನ್ಸಸ್ ಆಗುತ್ತೆ. ಸೊ 1 ಟೀ ಸ್ಪೂನ್ ಸಾಕು ಗೈಸ್. ನಾನು ಹೇಳಿದ ಪ್ರಕಾರ ಸೈಡಲ್ಲಿ ಈ ಥರ ನೀರು ಹಾಕಬೇಕು. ಸೊ ಅದಾದಮೇಲೆ ಕ್ಲೋಸ್ ಮಾಡೋ ಹೊತ್ತಿಗೆ ಈ ಶೀಟ್ನ ಚೆನ್ನಾಗಾಗಿ ಬರುತ್ತೆ, ಅದಕ್ಕೋಸ್ಕರ.
ಒನ್ಸ್ ಕ್ಲೋಸ್ ಪ್ರೆಸ್ ಇಟ್ ಟೈಟ್ಲಿ ಆ್ಯಂಡ್ ರಿಮೂವ್ ದ ಎಕ್ಸ್ಟ್ರಾ ಶೀಟ್ಸ್ದು ಎಕ್ಸ್ಟ್ರಾ ಇದ್ದಿದ್ದೆಲ್ಲದು ಅದನ್ನು ರಿಮೂವ್ ಮಾಡಿ. ಒಂದೇ ಸತಿ ನೀವು 3-4 ಹಾಕ್ಬೋದು. ಸೊ ನಾನು ಇವಾಗ ಆಯಿಲಲ್ಲಿ ಬಿಡ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾದಿದೆ. ಸೊ ಇದಕ್ಕೆ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಬಿಡ್ತಾ ಇದ್ದೀವಿ. ನಮ್ಮ ನ್ಯೂವ್ರಿಯೋ ರೆಡಿಯಾಗಿದೆ ಗಾಯ್ಸ್. ತುಂಬ ಒಳಗೆ ಸ್ಟಫಿಂಗ್ ಆಗಿರೋದು ಕಾರಣ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿ ಬರುತ್ತೆ. ಸೊ ಇವಾಗ ಹಸ್ಬೆಂಡಿಗೆ ಕೊಡೋಣ, ಟೇಸ್ಟ್ ಮಾಡ್ಲಿಕ್ಕೆ ಅವ್ರು ಏನು ಹೇಳ್ತಾರೆ ನೋಡೋಣ. ಇದೆಯಾ ಟೇಸ್ಟ್? ಚೆನ್ನಾಗಿದೆಯಾ? ಈಗ ಚಕ್ಕುಲಿ ಟ್ರೈ ಮಾಡಿ. ಚಕ್ಕುಲಿ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಒಳ್ಳೇದು. ಲಾಸ್ಟ್ ಈಗ ಲಾಸ್ಟ್ ಟ್ರೈ ಇದು ಟ್ರೈ ಮಾಡಿ. ಫೀಲಿಂಗ್ಸ್ ಹೆಂಗಿದೆ? ಚೆನ್ನಾಗಿದೆಯಾ? ಕ್ರಂಚಿ ಆ್ಯಂಡ್ ವೆರಿ ಟೇಸ್ಟಿ. ಫೀಲಿಂಗ್ಸ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ವೆರಿ ಸಾಫ್ಟ್, ವೆರಿ ಕ್ರಂಚಿ ಆ್ಯಂಡ್ ವೆರಿ ಸ್ವೀಟ್. ಒಳ್ಳೆಯದು, ಹೆಲ್ತಿ. ಈಗ ನಾನು ತಿಂತೀನಿ. ಬಾಯ್, ಕಂಪ್ಲೀಟ್ ಮಾಡು. ಹೇಗಾಯಿತು ಗೈಸ್? ನಾನೆಲ್ಲ 3 ರೆಸಿಪಿ ತುಂಬ ಇಂಪಾರ್ಟೆಂಟ್ ಬ್ಯೂಟಿಫುಲ್ ರೆಸಿಪೀಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆಯಿತಾ. ಬೇರೆ ರೆಸಿಪೀಸ್ ಕೂಡ ಇದೆ. ಶಂಕರಪೋಳೆ ಮಾಡ್ತಾರೆ, ಅದಕ್ಕೆ ಕರಾಕಡ್ಡಿ ಮಾಡ್ತಾರೆ, ಕೇಕ್ ಮಾಡ್ತಾರೆ. ಕೇಕ್ ಈಗ ಅಲ್ಲ, ನಾನು ಶಾರ್ಟ್ಸಲ್ಲಿ ಯಾವಾಗಾದರೂ ಹಾಕ್ತೀನಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ. ಸೊ ಸದ್ಯಕ್ಕೆ ನಾನು ಇಷ್ಟೇ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡುವಂಥ. ನ್ಯೂರಿ ಅಂತೂ ಟ್ರೈ ಮಾಡಲೇಬೇಕು ಗೊತ್ತಾ ಗೈಸ್. ಸ್ಟಫಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಟ್ರೈ ಮಾಡಿ ಮತ್ತು ನನಗೆ ಹೇಳಿ ಕಾಮೆಂಟಲ್ಲಿ ಹೇಗಾಗಿದೆ ಅಂತ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿತ್ ಸೋ ಮಚ್ ಅಮೇಝಿಂಗ್ ವೀಡಿಯೋಸ್ ಸೂನ್. ಬಿಹೈಂಡ್ ದ ಸೀನ್ಸ್ ವೀಡಿಯೋಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. Till then, tada, bye-bye, take care. Love you all, ta-ta!